ಮಗು ಆಗ್ತಿದ್ದಂಗೆ ಬಿಟ್ಬಿಡೋದು. ಇವನು ಬೇರೆ ಯಾರು ಅಲ್ಲ, ಸೈಕೋ ಮೋಹನ್ ರಾಜ್ನ ಫ್ರೆಂಡ್ ಅಂತೆ. ಈಗಾಗಲೇ ಮಹಿಳೆಯೊಬ್ಬಳಿಗೆ ಮಗು ಕೊಟ್ಟು ಕೈ ಕೊಟ್ಟಿದ್ದಾನೆ ಮೋಹನ್. ಈತನ ಫ್ರೆಂಡು ಇದೇ ಚಾಳಿ. ಮೋಹನ್ ರಾಜ್ ವಿರುದ್ಧವೂ ಕೂಡ ಆತನ ಹೆಂಡತಿ, ಮೂರನೇ ಹೆಂಡತಿ ದೂರು ಕೊಟ್ಟಿದ್ದಾಳೆ. ಮೋಹನ್ನ ಕರ್ಮಕಾಂಡದ ಬಗ್ಗೆ ಇದೇ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ನಾವು ಮುಂಚೆ ಒಂದ್ಸಲ ಹೇಳಿದ್ವಿ. ಅದೇ ಮೋಹನ್ ಗೆಳೆಯನ ಬಹುದೊಡ್ಡ ಕರ್ಮಕಾಂಡ ಈಗ ಬಯಲಾಗ್ತಾ ಇದೆ. ಈಗ ಕಾರ್ತಿಕ್ನ ಮೂರನೇ ಪತ್ನಿಯಿಂದ ಮೋಹನ್ ರಾಜ್ ಮೇಲೂ ಕೂಡ ದೂರು ಹೋಗಿದೆ. ಇಷ್ಟೇ ರೀ, ಸಹವಾಸದ ಸಂಘ ಅಂತಾರೆ, ಸಹವಾಸ ದೋಷ ಇದು. ಜೊತೆಲಿದ್ದವರು, ಸುತ್ತಮುತ್ತ ಇರೋರು ನೆಟ್ಟಗಿದ್ರೆ ನಾವುಗಳು ನೆಟ್ಟಗಿರ್ತೀವಿ, ಇಲ್ಲಾಂದ್ರೆ ಹಿಂಗ್ ಹಾಳಾಗ್ತೀವಷ್ಟೇ. ಕೊಳತಿರೋ ಹಣ್ಣು ಅಥವಾ ಕೊಳತಿರೋ ತರಕಾರಿ ಜೊತೆಗೆ ಒಳ್ಳೆ ತರಕಾರಿಗಳನ್ನ ಇಟ್ರೆ ಏನಾಗುತ್ತೆ ಹೇಳಿ, ಅವು ಕೊಳಿಯೋಕ್ ಶುರು ಆಗ್ತವೆ. ಹಂಗೆ ನಾವು ನಮ್ಮ ಫ್ರೆಂಡ್ ಸರ್ಕಲ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ನಾವು ಹೆಂಗೆ ಅಂತ ಆರಾಮಾಗಿ ನಾವು ಐಡೆಂಟಿಫೈ ಮಾಡಿಬಿಡ್ಬೋದು. ಮೊದಲು ಫ್ರೆಂಡ್ ಸರ್ಕಲ್ ತಿಳ್ಕೋಬೇಕು. ನೋಡಿ, ಇವನು ಯಾರೋ ಮೋಹನ್, ಇವಂದು ಇದೇ ಚಾಳಿ ಅಂತೆ. ಇವನು ಫ್ರೆಂಡ್ ಕಾರ್ತಿಕ್, ಇವಂದು ಇದೇ ಚಾಳಿ. ಈಗ ಮೂರನೇ ಹೆಂಡತಿ ಬಂದು ಕಂಪ್ಲೇಂಟ್ ಕೊಟ್ಟಿರೋದು. ಆಮೇಲೆ ಮೂರನೇ ಹೆಂಡತಿಯೇ ಕೊನೆ ಅನ್ಕೋಬೇಡಿ, ಅವನಿಗೆ ಇನ್ನೊಂದು ಮದುವೆ ಆಗಿದೆ, 4ನೇ ಮದುವೆ ಆಗಿದೆ. 4ನೇ ಮದುವೆ ಆದ್ಮೇಲೆ ಇನ್ನೊಬ್ಬ ಹುಡುಗಿ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿನೇಶ್ ಗೌಡ, ಬಿಜೆಪಿ ಅಧ್ಯಕ್ಷರು, ಚಾಮರಾಜ ವಿಧಾನಸಭಾ ಕ್ಷೇತ್ರ, ಮೈಸೂರು. ಮಹಿಳಾ ಆಯೋಗ ದಯವಿಟ್ಟು ಸೀರಿಯಸ್ ಆಗಿ ಗಮನ ತಗೊಳ್ಳಿತನ ಮೇಲೆ. ಹೆಣ್ಮಕ್ಳಂದ್ರೆ ಹುಚ್ಚಾಟ. ನೋಡಿ, ಇವನೇ ಈ ಮೋಹನ್ ಅನ್ನೋನು, ಇವಂದು ಇದೇ ಚಾಳಿ. ಅಣ್ಣ ತಮ್ಮನ ಅಂತ ಅಂದ್ರೆ ಈ ಫ್ರೆಂಡ್ಶಿಪ್ ಅಲ್ಲಿ ಅದೇನೋ ಅಂತಾರಲ್ಲ, ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಕಳ್ತಾರಲ್ಲ, ಹಂಗೆ. ಹುಡುಗಿರ್ನ ನೋಡು, ಇಷ್ಟಪಡು, ಪ್ರೀತಿ ಮಾಡು, ನಾಟಕ ಮಾಡು, ಮದುವೆ ಆಗು, ಮಗು ಕೊಡು, ಬಿಡು ಆಕೆನ. ಮೋರ್ ಡೀಟೇಲ್ಸ್ ನನ್ನ ಕಲಿಗ ಅಜಯ್ ನೀಡ್ತಾರೆ. ಅಜಯ್, ಏನು ಹುಡುಗಾಟನೇನ್ರಿ? 4 ಮದುವೆ ಅದ್ರ ಜೊತೆಗೆ ಮತ್ತೊಬ್ಬಳ ಸಂಘ ಅಂದ್ರೆ, ಇಲ್ಲಿ ತನಕ ಯಾರು ಯಾಕೆ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ? ಎಷ್ಟು ವರ್ಷ ಇವನಿಗೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಕಾರ್ತಿಕ್ ಇವನು, ಮೋಹನ್ ರಾಜ್ ಇನ್ನೊಬ್ಬ. ಇವರಿಬ್ಬರದ್ದು ಇದೇ ಚಾಳಿ. ಮುಖಗಳು ನೋಡ್ಕೊಳ್ಳಿ. ಅದಕ್ಕೆ ಹೇಳಿದ್ವಿ, ಸುತ್ತಮುತ್ತ ಇಂತಹ ಸೈಕೋಪಾತ್ಗಳಿರ್ತವೆ, ಅಥವಾ ಇವ್ರುಗಳಿಗೆ ಒಂದ್ ರೀತಿ ಬಾಳೆಹಣ್ಣಿನ ಸಿಪ್ಪೆ ಮಾಡ್ಕೊಬಿಟ್ಟಿದ್ದಾರೆ. ಸುಮ್ಮನೆ ಬಿಸಾಕ್ತಾ ಇರೋದು, ಅಥವಾ ಟಿಶ್ಯೂ ಪೇಪರ್. ಒಂದು ಸಲ ಬಳಸು, ಬಿಸಾಕು. ಏನು ಹೆಣ್ಮಕ್ಳು ಏನು ಅನ್ಕೊಂಡಿದ್ರಿ? ಟಿಶ್ಯೂ ಪೇಪರಾ? ಆಮೇಲೆ ಗೊತ್ತಿರುವಂಥವ್ರು ಸುಮ್ಮನಾಗ್ತಾ ಇದಾರಂತೆ. ಏನಕ್ಕೆ ಸುಮ್ಮನಾಗಬೇಕು? ಈಗ ನೀವು ಸುಮ್ಮನಾದ್ರೆ ನಿಮ್ಮ ಜೀವನ ಹಾಳಾಗಿದ್ದಲ್ದೆ ಬೇರೆಯವ್ರ ಜೀವನನೂ ಹಾಳಾಗುತ್ತೆ. ಮೂರನೇ ಹೆಂಡತಿ ನೋಡಿ ನೋಡಿ ರೋಸ ತತ್ತಾಗಿ ಈಗ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾಳೆ. 1, 2, 3, 4 ಹಿಂಗೇನು ಯಪ್ಪ.